ಆ ಕುಟುಂಬ ಈ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ಅದು ವಿಶ್ವಾಸ ಇದೆ. ನೀವು ಪಕ್ಷಕ್ಕೆ ಹೋಗ್ಲಿ ಹೋಗದೇ ಇರಲಿ ಒಟ್ಟಿನಲ್ಲಿ ಆ ಹೋರಾಟ ನಿರಂತರ ನಿಮ್ಮದು. ನಿರಂತರ ಹೇಳಿ. 24 hours. ಯತ್ನಾಳ್ ಇವರು ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿ ಆ ಹೋರಾಟದಲ್ಲಿ ಪಾಲ್ಗೊಳ್ತೀರಾ? ಎಲ್ಲ ಒಬ್ಬರು ರಮೇಶ್ ಜಾರಕಿಹೊಳಿ ಅವ್ರು ಇಲ್ರಿ, ನಮ್ಮ ಹಿಂದೆ ಭಾಳ ದೊಡ್ಡ ಶಕ್ತಿ ಐತಿ. ಯಾಕಂದ್ರೆ ಅವ್ರಿಗೆ ಏನಾಗ್ಬಿಟ್ಟದೆ, ಯಾರೂ ಮಾತಾಡೋರು ಇರಲಿಲ್ಲ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬರೇ ತಿಳ್ಕೊಬೇಡ್ರಿ ನೀವು. ದಿಲ್ಲಿಯಲ್ಲಿ ನಮ್ಮ BJP 8 ಲೋಕಸಭಾ ಸದಸ್ಯರು ಅದಾರಲ್ಲ, ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಎಲ್ಲರೂ ವಿಜಯೇಂದ್ರನ ತೆಗಿಯೋನಂಥವ್ರು ಅದಾರೆ. ಯಾರೂ ಅವನ ಚಟುವಟಿಕೆ ಅವನ ಕಾರ್ಯಶೈಲಿ ಬಗ್ಗೆ ಯಾರೂ ಸಮಾಧಾನ ಇಲ್ಲ. ನೀವು ಒಬ್ಬರನ್ನೇ ತಿಳ್ಕೊಬೇಡ್ರಿ. ಯತ್ನಾಳಿಂದ ಬರೀ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾಳಿ ಅದಾರೆ, ಕುಮಾರ್ ಬಂಗಾರಪ್ಪನವ್ರು ಅದಾರೆ. ಅವರು ಭಾಳ ಧೈರ್ಯ ಮಾಡಿ ಅವ್ರಿಗೆ ಆದಂಥ ಅನ್ಯಾಯ ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ಕೂಡ ಇದೇನು CD ಹಗರಣ ಮಾಡಿಸಿದವನೇ ವಿಜಯೇಂದ್ರ, DK ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ಈ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಅದೇ ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗುರ್ತಾಗೈತ್ರಿ. ಮಹಾನಾಯಕ ಗಂಭೀರ ಆರೋಪ ಮಾಡ್ತಾ ಇದ್ರಿ ನೀವು, ಹನಿ ಟ್ರಾಪ್ ಹಿಂದೆ DKಶಿ ಮತ್ತೆ ವಿಜೇಂದ್ರ ಇದ್ದಾರೆ ಅಂತ. ನೋಡ್ರಿ, ಈ ಒಂದು ಇದರಲ್ಲಿ ನಾನು ಹೇಳುವುದು ಅಂದ್ರೆ ನೀವು ಅದನ್ನು ಒಯ್ದು ಯಾವುದಕ್ಕೂ ಹಚ್ಚಬೇಡ್ರಿ. ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ, ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾ ಹೇಳಿದ್ದಲ್ಲ, ಅವ್ರನ್ನ ಮುಗಿಸಿದವ್ರು ಅವರೇ. ಆ ಕುಟುಂಬ ಈ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ಅದು ವಿಶ್ವಾಸ ಇದೆ. ನೀವು ಪಕ್ಷಕ್ಕೆ ಹೋಗ್ಲಿ ಹೋಗದೇ ಇರಲಿ ಒಟ್ಟಿನಲ್ಲಿ ಆ ಹೋರಾಟ ನಿರಂತರ ನಿಮ್ಮದು. ನಿರಂತರ 24 hours. ಯತ್ನಾಳ್ ಇವರು ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿ ಆ ಹೋರಾಟದಲ್ಲಿ ಪಾಲ್ಗೊಳ್ತೀರಾ? ಎಲ್ಲ ಒಬ್ಬರು ರಮೇಶ್ ಜಾರಕಿಹೊಳಿ ಅವ್ರು ಇಲ್ರಿ, ನಮ್ಮ ಹಿಂದೆ ಭಾಳ ದೊಡ್ಡ ಶಕ್ತಿ ಐತಿ. ಯಾಕಂದ್ರೆ ಅವ್ರಿಗೆ ಏನಾಗ್ಬಿಟ್ಟದೆ, ಯಾರೂ ಮಾತಾಡೋರು ಇರಲಿಲ್ಲ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬರೇ ತಿಳ್ಕೊಬೇಡ್ರಿ ನೀವು. ದಿಲ್ಲಿಯಲ್ಲಿ ನಮ್ಮ BJP 8 ಲೋಕಸಭಾ ಸದಸ್ಯರು ಅದಾರಲ್ಲ, ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಎಲ್ಲರೂ ವಿಜಯೇಂದ್ರನ ತೆಗಿಯೋನಂಥವ್ರು ಅದಾರೆ. ಯಾರೂ ಅವನ ಚಟುವಟಿಕೆ ಅವನ ಕಾರ್ಯಶೈಲಿ ಬಗ್ಗೆ ಯಾರೂ ಸಮಾಧಾನ ಇಲ್ಲ. ನೀವು ಒಬ್ಬರನ್ನೇ ತಿಳ್ಕೊಬೇಡ್ರಿ. ಯತ್ನಾಳಿಂದ ಬರೀ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾಳಿ ಅದಾರೆ, ಕುಮಾರ್ ಬಂಗಾರಪ್ಪನವ್ರು ಅದಾರೆ. ಅವರು ಭಾಳ ಧೈರ್ಯ ಮಾಡಿ ಅವ್ರಿಗೆ ಆದಂಥ ಅನ್ಯಾಯ ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ಕೂಡ ಇದೇನು CD ಹಗರಣ ಮಾಡಿಸಿದವನೇ ವಿಜಯೇಂದ್ರ, DK ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ಈ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಅದೇ ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗುರ್ತಾಗೈತ್ರಿ. ಮಹಾನಾಯಕ ಗಂಭೀರ ಆರೋಪ ಮಾಡ್ತಾ ಇದ್ರಿ ನೀವು, ಹನಿ ಟ್ರಾಪ್ ಹಿಂದೆ DKಶಿ ಮತ್ತೆ ವಿಜೇಂದ್ರ ಇದ್ದಾರೆ ಅಂತ. ನೋಡ್ರಿ, ಈ ಒಂದು ಇದರಲ್ಲಿ ನಾನು ಹೇಳುವುದು ಅಂದ್ರೆ ನೀವು ಅದನ್ನು ಒಯ್ದು ಯಾವುದಕ್ಕೂ ಹಚ್ಚಬೇಡ್ರಿ. ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ, ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾ ಹೇಳಿದ್ದಲ್ಲ, ಅವ್ರನ್ನ ಮುಗಿಸಿದವ್ರು ಅವರೇ. BJಪಿಯಿಂದ ಉಚ್ಚಾಟನೆ ಆದರೂ ಕೂಡ ಯತ್ನಾಳ್ ತಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಜೊತೆಗೆ ಯಡಿಯೂರಪ್ಪ ವಿರುದ್ಧ, ವಿಜಯೇಂದ್ರ ವಿರುದ್ಧ, DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿರುವಂಥದ್ದು. ಹಲವು ವಿಚಾರಗಳನ್ನು ಪ್ರಸ್ತಾಪಿಸುವ ಮೂಲಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ.